ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಾನು ಹೇಳಬೇಕಾಗಿರೋದನ್ನೆಲ್ಲ ಈ ಡೈಲ್ ಬರೆದಿದ್ದೀನಿ. ಉತ್ತರ ಸಿಗುತ್ತೆ ನಿಮಗೆ. ಓದ್ಬಿಟ್ಟು ಹೇಳಿ. ರಮಣ ಹಿಂಗೆ ನೋಡ್ಕ. ಏನಾಯ್ತು ರಮಣ? ಅದು ಭುಜ ಹೊಸಿ ನೋಯ್ತೈತ್ಕಲ್ಲ. ಯಾಕೆ? ಏನಾರ ಭಾರ ಎತ್ತದ್ಯಾ? ಹಾಂ ಹೌದು, ಭಾರ. ನೀನು ಯಾಕೋ ಬೇರೆ ಪ್ರಪಂಚದಾಗೆ ಇದೆಯಾ? ಮಂಜ, ಅದು ನಂಗೊಂದು ಹೊಸ ಫೋನ್ ತಗೋಬೇಕಲ್ಲ. ನಿಂಗೆ ಯಾಕೆ ಫೋನು ಬೇಕು? ಅದೇ ಯಾಕೆ? ಸಾಹೇಬ್ರುತವ ಯಾವಾಗಾನ ಮಾತಾಡೋಕ್ಕೆ. ಓ ಅದೇ ಕೃಷಿ ಇಲಾಖೆ ಸಾಹೇಬ್ರು. ಹ್ಞೂ ಅವರಯ್ಯ. ಈಗ ಅದೇ ಸಾಹೇಬ್ರು ತಾನೆ ಡೆಲ್ಲಿಗೆ ಹೋಗಿರೋದು. ಅವ್ರ ತವ ಮಾತಾಡಕ್ ತಾನೆ ಫೋನು. ಹೌದು. ಯಾವಾಗ ಫೋನ್ ಮಾಡ್ತೀನಿ ಅಂದವ್ರೆ ಡೆಲ್ಲಿಗೆ ಹೋಗಿರೋ ನಿನ್ನ ಸಾಹೇಬ್ರು ಅದೇ ಮೇಡಮ್ಮು. ಲೈ ಮೇಡಮ್ಮ, ಇಲ್ಲ ಇಲ್ಲ, ನಿಂಗೆ ಬರೋಕ್ಕಾಗಿಲ್ಲ ಅಂದ್ರೆ ಬಿಡ್ಲಾ, ನಾನೇ ಹೋಗಿ ತಗೊಬತ್ತೀನಿ. ಛೇ ಛೇ ಛೇ, ಈ ಮನೆ ಹೇಗಿದೆ ನೋಡಿ. ಚಪ್ಪಲಿ ಇಲ್ಲದೆ ಈ ಮನೇಲಿ ಒಂದ್ ಕಡೆನೂ ಓಡಾಡಕ್ಕಾಗಲ್ಲ. ಸಣ್ಣ ಸಣ್ಣದಾಗಿ ಕಾಲಿಗೆ ಏನಾದರೂ ಚುಚ್ಚುತ್ತಾನೇ ಇರುತ್ತೆ. ಶಾರದಕ್ಕ, ಇಲ್ಲೂ ಸ್ವಲ್ಪ ಕ್ಲೀನ್ ಮಾಡಿ. ಸೊಸೆಮ್ಮ, ನೀವು ಕುಂತಿದ್ರಲ್ಲ ಅದಕ್ಕೆ ಈ ಕಡೆ ಗೂಡಿಸ್ಬಿಟ್ಟು ಆ ಕಡೆಗೆ ಬರ್ತೀನಿ. ಓಹೋ, ಹಾಗಿದ್ರೆ ನಾನು ಇಲ್ಲಿ ಕೂತಿರೋದೇ ತಪ್ಪು ಅಲ್ವಾ? ಮನೆ ಬಿಟ್ಟು ಹೊಟ್ಟೋಗ್ಲ ನಾನು? ಆಗ ಈ ಮನೆ ನಿಮ್ದೇ ಆಗೋಗುತ್ತೆ. ಏ ಜಯ, ನಾನು ಬ್ಯುಸಿಯಾಗಿರೋದು ಗೊತ್ತಾಗ್ತಿಲ್ವಾ ನಿನಗೆ? ಫೋನ್ ಅಷ್ಟೊತ್ತಿಂದ ಬಡ್ಕೋತಿದೆ, ಹೋಗಿ ರಿಸೀವ್ ಮಾಡು. ಸರಿ ಅಮ್ಮವ್ರೆ. ಹಲೋ, ಯಾರು? ಅಮ್ಮವ್ರೆ, ದೊಡ್ಡ ಸಾಹೇಬ್ರು. ಮಾವನವರ? ಅಮ್ಮವ್ರೆ, ನಿಮಗಲ್ಲ, ಶಾರದಕ್ಕ ಅವ್ರಿಗೆ. ಸರಿ, ಹೋಗಿ ಶಾರದಕ್ಕ. ಸಾಹೇಬ್ರೆ. ಶಾರದಕ್ಕ, ಎಲ್ಲಿವರೆಗೆ ಬಂತು? ಯಾವುದು ಸಾಹೇಬ್ರೆ? ನನ್ನ ತಲೆಯಲ್ಲಿ ರಾಮನ ಮದುವೆ ಇಸ್ಯ ಬಿಟ್ಟು ಬೇರೆ ಏನಿರ್ತೈತೆ ಹೇಳಿ. ಇದುವರೆಗೂ ಏನೂ ಏನಿಲ್ಲ, ನೀವು ಚಿಂತೆ ಮಾಡಬೇಡಿ, ಬೇಗನೆ ಆಯ್ತೈತೆ. ಚಿಂತೆ ಅಲ್ಲ ಶಾರದಕ್ಕ, ಅವಸರ. ಯಾವಾಗ ಒಂದು ಲಗ್ನ ನೋಡ್ತೀನೋ ಅಂತ. ಶಾರದಕ್ಕ, ನಿಮಗೆ ಒಂದು ಮಾತು ಹೇಳೋಣ ಅಂತ ಮಾಡೀನಿ. ಏನು ಸಾಹೇಬ್ರೆ? ನೀವೇ ಯಾಕೆ ನಮ್ಮ ರಾಮನ ಲಗ್ನ ಜವಾಬ್ದಾರಿ ತಗೋಬಾರ್ದು? ನಾನಾ? ಈ ಪೈಲ್ವಾನ್ ನಂಬ್ಕೊಂಡ್ರೆ ತಡ ಆಯ್ತದೆ. ಮೊದಲೇ ನಾಚಿಕೆ ಮನ್ಸ ಅವನು ಯಾವಾಗ ಬಂದು ಮೇಡಮ್ ಅದು ನಂಗೆ ಇಷ್ಟ ಅಂತ ಹೇಳೋದು. ಅದಕ್ಕೆ ನೀವೇ ಬಸಿ ಮೇಡಮ್ ತಾವು ಮಾತಾಡಿದ್ರೆ ಹೆಂಗೆ? ಸರಿ, ಅವ್ರು ಬಂದ್ಮೇಕೆ ಮಾತಾಡ್ತೀನಿ. ಬಂದ್ಮ್ಯಾಕೆ ಅಂದ್ರೆ
ಅವರು ಓದಿನ ವಿಷಯಕ್ಕೆ ಅಂತ ಬೇರೆ ಊರಿಗೆ ಹೋಗವ್ರೆ. ಓ, ಯಾವಾಗ ಬರ್ತಾರಂತೆ? ಬಿರ್ನೆ ಬರ್ಬೋದು, ನೀವೇನು ಚಿಂತೆ ಮಾಡಬೇಡಿ ಸಾಹೇಬ್ರೆ. ಅದೇಂಗೆ ನನ್ನ ಹಿರಿ ಸೊಸೆ ದೂರ ಹೋಗಿದ್ದಾಳೆ ಅಂದ್ಮ್ಯಾಕೆ ಚಿಂತೆಯಲ್ಲಿ ಇರಕ್ಕೆ ಹೆಂಗಾಯ್ತದೆ? ಸರ್ದಕ್ಕ ನೀವೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಒಟ್ಟಿನಾಗೆ ಅದೇ ಹುಡುಗಿನೇ ನಮ್ಮ ಮನೆ ಹಿರಿ ಸೊಸೆ ಆಗಬೇಕು ಅಟೆ. ಸರಿ ಸಾಹೇಬ್ರೆ, ಖಂಡಿತವಾಗೂ ನಾವು ಅನ್ಕೊಂಡಿದ್ದೆ ಆಯ್ತೈತೆ. ಮತ್ತೆ ಉಳಿದವರೆಲ್ಲ ಹೆಂಗವ್ರೆ? ಅಶೋಕ, ನಂದಿತಾ ಎಲ್ಲರೂ ಸಂದಾಕವ್ರೆ. ಸೊಸೆ ಅಮ್ಮ ಇಲ್ಲೇ ಅವ್ರೆ. ಮಾತಾಡ್ತೀರಾ ಸಾಹೇಬ್ರೆ? ಇಲ್ಲ ಇಲ್ಲ, ಇನ್ನೊಂದ್ಕಿಂತ ಮಾತಾಡ್ತೀನಿ, ಕೆಲಸ ಐತೆ. ಇಡ್ತೀನಿ ಸರ್ದಕ್ಕ. ಸರಿ ಸಾಹೇಬ್ರೆ. ಏನೆಲ್ಲ ನಡೆಸ್ತಿರೋ ನಡೆಸಿ. ನೀವು ಎಷ್ಟೇ ಮುಚ್ಚಿಡೋಕೆ ಪ್ರಯತ್ನ ಪಟ್ಟರು ನನಗೆಲ್ಲ ಗೊತ್ತಾಗುತ್ತೆ. ನಿಮ್ಮ ಬೇಳೆ ಬೇಯೋದಕ್ಕೆ ನಾನು ಬಿಡಲ್ಲ. ಓ ಬಡತವ, ಬರ್ಲ ಇಲ್ಲಿ. ಏನ್ ರಮಣ ಬನ್ನಿ. ಹೇಳೋಣ, ಇವತ್ತೇನ್ ಕೆಲ್ಸ ತಂದಿದ್ಯಾ? ಲೆಟ್ರ್ ಬರಿಬೇಕಾ? ಕೋಪ ಬಂದ್ರೆ ಏನ್ ಮಾಡ್ಬೇಕಂತ ಹೇಳ್ಬೇಕಾ? ಯಾರ್ದಾರ ಫೋನ್ ನಂಬರ್ ಹೇಳ್ಕೊಡ್ಬೇಕಾ? ಲವ್, ಏನಾಯ್ತಿರಲ್ಲ ನಿಮ್ಗೆ ಇವತ್ತು? ಅಲ್ಲ, ಈಟ್ ದಿವಸ ಕಾಡಿ ಬೇಡಿ ಕೇಳ್ಕೊಂಡ್ರು ಕೆಲಸ ಮಾಡ್ಕೊಡ್ತಿರ್ಲಿಲ್ಲ. ಇವತ್ತೇನ್ರಲ್ಲ? ಇವತ್ತು ನನ್ನ ಟೇಮ್ ಸೆಂದಾಗೈತೆ ಅನ್ನಿಸ್ತೈತೆ. ನಿನ್ ಟೇಮ್ ಹೆಂಗಾಯ್ತು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಮ್ ಟೇಮು ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತೀಯ ಅಂತ ಗೊತ್ತು. ಅದಕ್ಕೆ ಇನ್ ಗಾಡಿ ಬೇಡಿಕೆನ ಮುಂಚೆ ನಾವೇ ಸರೆಂಡರ್ ಆಗ್ತೀವಿ. ಏನ್ ಮಾಡ್ರಿ ಹೇಳು? ವಾರೇ ವಾ, ಹಿಂಗಿರ್ಬೇಕಲ್ಲ ದೋಸ್ತಗಳು ಅಂದ್ರೆ. ಏನ್ ದೋಸ್ತ ಏನೋ, ಮೊದ್ಲು ನಮ್ಗೆ ಆಟ ಆಡಿಸ್ತಿದೆ, ಹೊಲ ಎಲ್ಲ ಸುತ್ತಿಸ್ತಿದೆ, ಕೇಳಿದೆಲ್ಲ ಕೊಡಿಸ್ತಿದೆ. ಆದ್ರೆ ಈಗ ನಮ್ ನೋಡಿದ್ರೆ ನಾವು ಓಡಿಸ್ತೀಯ. ಹೌದು, ಬರೀ ಕೆಲಸ ಇದ್ದಾಗ ಮಾತ್ರ ಬರ್ತೀಯ. ಲವ್, ಹಂಗಲ್ಲ ಕಂಡ್ರಲ್ಲ, ಅಣ್ಣ ಹೊಸಿ ಬಿಸಿಯಾಗವನೆ. ನೋಡ್ತಿದೀವಿ. ಸರಿ, ಇವಾಗ ನಿಮ್ಗೂ ಟೈಮ್ ವೇಸ್ಟ್ ಆಗೋದು ಬೇಡ, ನಂಗೂ ಟೈಮ್ ವೇಸ್ಟ್ ಆಗೋದು ಬೇಡ. ಒಂದು ಕ್ಯಾಮ್ ಹೇಳ್ತೀನಿ, ಮಾಡ್ತೀರಾ? ಅದ್ನೇ ಅವಾಗ್ಲಿಂದ ಬಡ್ಕೊಂಡಿದ್ದು, ಹೇಳೋಣ. ಹಲೋ, ಇದನ್ನ ಹೊಸಿ ಓದಿ ಹೇಳ್ರಲ್ಲ. ಸರಿಕೆ ನಾವ್ ಸ್ಕೂಲ್ ಬಿಟ್ಬೇಕೆ ಪುಸ್ತಕ ಮುಟ್ಟಕ್ಕಿಲ್ಲ ಅಂತ ಹೇಳಿಲ್ವಾ? ಲವ್, ತೊಂಡೆಕಾಯಿ. ಸರಿ, ನಾನು ಓದ್ತೀನಿ. ನಾನು ಹೆಗ್ಲ ಮೇಲೆ ಕುಣಿಸ್ಕೋತೀಯಾ? ಬಾರ ಕಂದ, ಬಾರ ಚಿನ್ನ, ಬಾರವ, ಕುತ್ಕೋ ಬಾ. ಯಾಕೆ, ಏನಾಯ್ತು? ಅದು ಭಾರ ಎತ್ಬಿಟ್ಟು ಹೊಸಿ ಕೈ ನೋಯ್ತೈತೆ ಕಲ. ಇನ್ನೊಂದು ಕಿತ ಎತ್ಕೊತೀನಿ, ಆಯ್ತಾ? ಈಗ ಹೊಸಿ ಓದಿ ಹೇಳ. ಇನ್ನೊಂದ್ ಕಿತ್ತ ಎತ್ಕೊಳ್ಬೇಕು? ಪಕ್ಕ ಎತ್ಕೊತೀನಿ ಕಲ, ಈಗ ಓದಿ ಹೇಳು. ಈ ಬರವಣಿಗೆ ಎಲ್ಲ ನೋಡ್ದಂಗೈತಲ್ಲ. ಲೈ, ಎಲ್ಲ ನೋಡಿದ್ಯಾ? ನೀನು ಓದೋದು ಬೇಡ, ಹೋಗು. ಮತ್ತ ಅವಾಗ್ಲಿಂದ ಓದು ಅಂದೆ. ಏಯ್ ಈ ಜಾನಕಿ ಮೇಡಮ್ ಹ್ಯಾಂಡ್ ರೈಟಿಂಗ್ ತಾನೆ? ಲೈ, ನಿಮ್ಮ ಕೈ ಕೊಟ್ಟಿದ್ದು ತಪ್ಪಾಯ್ತು ನಂದು, ಬರಲ್ಲ. ರಮಣ, ನಂಗೆ ಡೌಟ್ ಇತ್ತು, ಈಗ ಫಿಕ್ಸ್ ಆಗಾಯ್ತು. ಏನ್ಲಾ? ನೀಗ ಅನ್ಕೇಸ್ ಬಿಡು. ಲೈ,
ಓರಲ್ಲ ಹೋಗಿ ಆಡ್ಕ ಹೋಗಿ ಹೋಗಿ. ಸರಿ ಹೋಗು, ನಾಳೆಯಿಂದ ನೀನೇ ಸ್ಕೂಲ್ಗೆ ಹೋಗಿ ಕಲ್ತು ನೀನೇ ಡೈರಿ ಓದ್ಕೋ. ಬಂದ್ರಲ್ಲ ನಾವು ಬೇರೆ ಕಡೆ ಆಡುಮ. ರಾಮ ಬದುಕ್ಬಿಟ್ಟಕಲ್ಲ. ಹುಡುಗರು ಡೈರಿ ಓದಿದ್ರು ಅಂತೇನಾರ ಮೇಡಮಿಗೆ ಗೊತ್ತಾಗ್ಬಿಟ್ಟಿದ್ರೆ ಕತೆ ಅಷ್ಟಯ್ಯ. ನನ್ನ ಜೀವನದ ಜೋಡಿ ಅಕ್ಕಿ ಹುಡುಗರಿಗೆ ಗೊತ್ತಾಗ್ಬಿಟ್ಟಿದ್ರೆ ಏನು ಕತೆ. ಸರಿಯಾದ ಟೈಮಿಗೆ ಕಿತ್ಕೊಂಡೆ. ಯಾರಿಗಾರು ಡೈರಿ ಕೊಟ್ಟು ಅವ್ರ ಮೇಡಮ್ ಬರೆದ್ರೆ ಹೆಸರಿನೆಲ್ಲ ತಿಳ್ಕೊಂಬಿಟ್ರೆ ಶಾನೆ ಕಷ್ಟ ಆಗೋಯ್ತದೆ. ನಮ್ಗೆ ಏಟ್ ಅರ್ಥ ಆಗ್ತೈತೆ ಅಂತ ಹೊಸಿ ನೋಡುಮ. ಇವಾಗ ಮೇಡಮ್ ಖುಷಿ ಆಗವ್ರೆ. ಅಯ್ಯೋ ಮೇಡಮ್ ಯಾಕೆ ಸಪ್ಪಗಾಗ್ಬಿಟ್ರು? ಓ ಜೀವನ ಅಂದರೆ ಕಷ್ಟ ಸುಖ ಎರಡೂ ಇರ್ತೈತೆ ಅಂತ ಹೇಳ್ತಾ ಇರಬೇಕು. ನಮ್ಮ ಸಾರದವನು ಅದೇ ಅಲ್ವೇ ಹೇಳೋದು. ಅದು ಸರಿ, ನಾನು ಯಾರನ್ನ ಲಗ್ನ ಆಗಬೇಕು ಅಂತ ಹೇಳ್ಬಾರ್ದವ್ರೆ? ಇದೇನಪ್ಪ ದೇವ್ರೆ, ಒಂದು ಅರ್ಥ ಆಯ್ತಲ್ಲ. ಏನು ಮಾಡೋದು ಇವಾಗ? ನನ್ನ ಜೋಡಿಯಕ್ಕೆ ಯಾರು ಅಂತ ಹೆಂಗೆ ತಿಳ್ಕೊಳ್ಳೋದು? ಹಾಂ, ಇನ್ನೊಂದು ಕಿತ್ತ ಕಣ್ಮುಚ್ಕೊಂಡು ನೋಡುಮ. ಅಯ್ಯೋ ಇದೇನಿದು, ಮತ್ತೆ ನೀವೇ ಕಾಣ್ತಾ ಇದ್ದೀರಾ? ಫೋನ್ ಮಾಡಿ ಕೇಳೋಣ ಅಂದರೆ ಮಂಜುನ್ ಫೋನಾಗೇ ಮಾಡಬೇಕು. ಇಲ್ಲ ಇಲ್ಲ, ನಾಳೆಗೆ ಹೋಗಿ ಒಂದು ಹೊಸ ಫೋನ್ ತಗೋಬೇಕು. ಆವಾಗಲಾದರೂ ಸರಿಯಾಗಿ ಬಿಡಿಸೋಳಿ ಮೇಡಮ್. ಏನಿಲ್ಲ ಮಜಾ, ಏನು ಮಾಡ್ತಿದ್ಯಾ? ಏನಿಲ್ಲ ನೋಡಿಲಿ ಏನು ತಗೊಂಬಂದಿವನಿ. ಏನದು? ನೋಡ್ಲಾ? ಐಫೋನು. ಪರವಾಗಿಲ್ಲ ಅಣ್ಣ ನೀನುವೇ. ಮತ್ತೆ ಸುಮ್ಕೆಯಾ? ಏನು ನೀನು ಬರೋಕ್ಕಿಲ್ಲ ಅಂದ್ಬಿಟ್ರೆ ನಾನು ತಗೊಳಕ್ಕಿಲ್ಲ ಅನ್ಕೊಬಿಟ್ಟ? ಓ ಒಳ್ಳೇದಾಯ್ತು ಬಿಡು, ನನ್ನ ಫೋನು ಹಳೇದಾಗಿತ್ತು. ಏಯ್ ಕೊಡಿಲಿ. ಓಹೋ ಅಣ್ಣ, ನಿನಗಲ್ಲ ಇದು, ನನಗೆ. ದಿಟ್ಟವಾಗ್ಲೂನಾ? ಹ್ಞೂ ಮತ್ತೆ
ಈ ದಿವಸ ಎಷ್ಟು ಜನ ಹೇಳಿದ್ರು ನಿಂಗೆ ಫೋನ್ ತಕ್ಕ ಅಂತ, ಅವ್ರ ಮಾತು ಏನೂ ಕೇಳಲಿಲ್ಲ. ಈಗ ನಿಂಗೆ ಇದ್ರ ಅಗತ್ಯ ಗೊತ್ತಾಯ್ತಾ? ಲೇ ಇವಾಗ ಎಲ್ರಿಗೂ ಮೊಬೈಲ್ ಫೋನ್ ಅಗತ್ಯ ಐತ್ಕಲ್ಲ, ಅಂಗಡಿಯವ್ನು ಏನಂದ ಗೊತ್ತಾ, ಇನ್ನು 4-5 ಫೋನ್ ತೋರಿಸಿ ಇದ್ರಾಗೆ ಟಿಕೆಟ್ ತಗೋಬೋದು, ಇನ್ನೊಬ್ರಿಗೆ ಕಾಸು ಕಳಿಸ್ಬೋದು, ಮಕ ನೋಡ್ಕೊಂಡು ಮಾತಾಡ್ಬೋದು, ಆಮೇಲೆ ಕಬ್ಬಿನ ಲೆಕ್ಕನೂ ಹಾಕ್ಬೋದು ಅಂತ ಹೇಳ್ದಕ್ಕಲ್ಲ. ಹೇಳೋರು ಹೇಳ್ತಾರೆ ಬಿಡೋಣ, ಅದನ್ನೆಲ್ಲ ನಮಗೆ ಮಾಡೋಕ್ಕೆ ಬರಬೇಕಲ್ಲ. ಮಾತಾಡೋಕ್ಕಿದ್ರೆ ಸಾಲದೆ. ಸರಿ, ಈಗ ನೀವು ಫೋನ್ ತಗೊಂಡಿದ್ದು ಮೇಡಮ್ ತವ ಮಾತಾಡಕ್ಕೆ ತಾನೆ? ನಿಂಗೆ ಹೆಂಗೆ ಗೊತ್ತು? ನಿನ್ನೆ ನೀನೇ ಹೇಳ್ದೆ ನಾನು, ಮರ್ತೋದಾ? ನಾನಾ? ಅಂದರೆ ನಿಂಗೆ ಹೇಳಿದ್ನಾ? ಹೇಳಿದ್ಮ್ಯಾಗ ಯಾಕೆ ನಾಚಿಕೆ? ಹಚ್ಚು ಫೋನು. ಅದಕ್ಕೆ ಅಲ್ವ ನಿಂತ ಬಂದಿರೋದು, ನನಗೆಲ್ಲ ಬತ್ತೈತೆ. ದೇವ್ರೆ, ಅದನ್ನು ನಾನು ಹೇಳ್ಕೊಡ್ಬೇಕಾ? ಈ ಎಳೆ ಜೀವಕ್ಕೆ ಏನು ಜವಾಬ್ದಾರಿ? ಸರಿ ಕೊಡು, ನಾನು ಹೇಳ್ಕೊಟ್ರೆ ಕಲಿತ. ನನ್ನೇ ನಿಂತರ ದಡ್ಡ ಅನ್ಕೊಂಡಿದ್ಯಾ? ಸರಿ ಮೇಷ್ಟ್ರೆ. ಅಯ್ಯೋ, ಇದಕ್ಕೆ ಸಿಮ್ ಕಾರ್ಡ್ ಬೇಕು. ಅಂದರೆ ಅದು ಒಂಥರ ಚಿಕ್ಕ ಕಾರ್ಡು, ಪ್ಲಾಸ್ಟಿಕ್ಕು ಮತ್ತು ಹಿತ್ತಾಳೆ ಪ್ಲೇಟ್ ಇರ್ತೈತೆ. ಓ ಅದೇ ಇಷ್ಟಾಗ್ಲದು ಅಂಗಡಿಯವನು ಇದ ತೆಗೆದುಬಿಟ್ಟು ಒಳಿಕದ ತುರುಕ್ತಕ್ಕಲ್ಲ. ಓ ತುರ್ಕುದ್ನಾ? ಹಂಗಾರ ಐತೆ ಬಿಡು. ಇಲ್ಲಿ ನೋಡ್ಕ, ಇದು ಯಾರನ್ನ ಫೋನ್ ಮಾಡಿದ್ರೆ ಒತ್ತದು, ಇದು ಫೋನ್ ಕಟ್ ಮಾಡಕ್ಕೆ ಒತ್ತದು. ಈಗ ಮೇಡಮ್ ನಂಬರ್ ಹೇಳು. 90 30 19 88 40. ನಾನು ಸಿಮ್ಮೆಲ್ಗೆ ನಾವು ಒತ್ತದ್ ಬೇಡವೇ? 90 30 19 88. ಸುಶಿ ಆಗ್ಲೇ ಕೇಳಿದ್ನಲ್ಲ ಟೀ ಕೊಡು ಅಂತ, ಎಷ್ಟೊತ್ತೆ? ಸುಶಿ, ಜಾನು ಫೋನ್ ಮಾಡಿದಾಳೆ. ಬಂದೆ. ಹಲೋ ಜಾನು, ಹುಷಾರಾಗಿ ಸೇರಿದೀನಮ್ಮ. The person you are calling is currently busy. Please call again later. ನೀವು ಕರೆ ಮಾಡುತ್ತಿರುವ ಚಂದಾದಾರ. ಹಾಪ ಬಂದು ಸೇರಾಯ್ತು. ಪ್ರಯಾಣ ಎಲ್ಲ ಹೇಗಿತ್ತು? ಇಲ್ಲಿ ಕೊಡ್ರಿ. ಹಲೋ ಜಾನು, ಹುಷಾರಾಗಿ ತಲುಪಿದ್ಯಾ? ಹೇಗಿದ್ಯಾ ನೀನು? ಆಮೇಲೆ ಹೋಟೆಲ್ ಹೇಗಿದೆ? ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ತಾನೆ? ನಿನ್ ಜೊತೆ ಯಾರ್ಯಾರಿದ್ದಾರೆ ಅಲ್ಲಿ? ಅಮ್ಮ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಬೆಂಗಳೂರಿಂದನೂ 6 ಜನ ಬಂದಿದ್ದಾರೆ ನನ್ನ ಜೊತೆ. ಸೊ ಡೋಂಟ್ ವರಿ. ನೀನೇನೋ ಈಸಿಯಾಗಿ ಡೋಂಟ್ ವರಿ ಅಂತ ಹೇಳ್ಬಿಡ್ತೀಯ ಕಣೆ, ಆದರೆ ನಮ್ಗಿಲ್ಲಿ ಟೆನ್ಷನ್ ಆಗೋದಿಲ್ವಾ? ಆಮೇಲೆ ಜಾನು, ನಮ್ಮ ರಿಲೇಟಿವ್ ಹುಡುಗ ಒಬ್ಬ ಅಕ್ಷಯ್ ಅಂತ ಡೆಲ್ಲಿಲೇ ಇದ್ದಾನಂತೆ. ಅವ್ನ ನಂಬರ್ ಕಳಿಸ್ತೀನಿ, ಒಂದ್ಸಲ ಮೀಟ್ ಮಾಡ್ತೀಯಾ? ಅಮ್ಮ, ನಾನು ಯಾವ ಕೆಲ್ಸಕ್ಕೆ ಬಂದಿದ್ದೀನಿ, ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ ಜಾನು, ಹುಡುಗ ತುಂಬ ಚೆನ್ನಾಗಿದ್ದಾನಂತೆ, ಒಳ್ಳೆ ಹುಡುಗ ಅಂತೆ, ತುಂಬ ಓದ್ಕೊಂಡಿದ್ದಾನಂತೆ ಕಣೆ. ಅಮ್ಮ ಸಾಕು, ಬೇರೆನಾರು ಮಾತಾಡೋಣವಾ? The person you are calling is currently busy. Please call again later. ನೀವು ಕರೆ ಮಾಡುತ್ತಿರುವ ಚಂದಾದಾರ. ರಮಣ, ಮೇಡಮ್ಗೆ ಹೋಯ್ತಾ ಫೋನು? ಇಲ್ಲ ಮಂಜ, ಮೇಡಮ್ ಬಿಸಿ ಆಗವ್ರೆ ಅಂತ ಯಾವುದೋ ಹುಡುಗಿ ಹೇಳ್ತವಲೆಕ್ಕಲ್ಲ. ನಾವು ಫೋನ್ ಮಾಡೋದ್ರಿಂದ ಮೇಡಮ್ ಕೆಲಸ ತೊಂದರೆ ಆಯ್ತೈತೆ ಅನ್ನಿಸ್ತೈತೆ. ಅಯ್ಯೋ ರಮಣ, ಬಿಜಿ ಅಂದರೆ ಅವ್ರ ಕೆಲ್ಸದಲ್ಲ, ಅವ್ರು ಇನ್ಯಾರ್ತವನ ಫೋನಾಗ ಮಾತಾಡ್ತಾವ್ರೆ ಅಂತ. ಕಟ್ ಮಾಡಿ ಇನ್ನೊಂದು ಕಿತ್ತ ಮಾಡು. ಹೆಂಗೆ? ಇದು ಹೊತ್ಬೇಕಾ? ಹಾಂ ಹೊತ್ತು. ಸರಿ, ನೀವು ಹೋಗು. ಕೆಲಸ ಆಗೋವರೆಗೂ ಮಾತ್ರ ಅಲ್ವಾ ನಾನು? ಓಲ ಅಲ್ಲ ಜಾನು, ಒಂದೇ ಒಂದ್ಸಲ ನನ್ನ ಮಾತು ಕೇಳು. ಆ ಹುಡುಗನ ಯಾವಾಗ್ಲೂ ಇದೇ ಆಯ್ತು ನಿಂದು. ಜಾನು, ನಿಮ್ಮಮ್ಮ ಹೇಳಿದ ಮಾತು ಯಾವುದು ತಲೆಗೆ ಹಾಕೋಬೇಡಮ್ಮ. ಆರಾಮಾಗಿ ಸೆಮಿನಾರ್ ಅಟೆಂಡ್ ಮಾಡು, ಆರೋಗ್ಯದ ಕಡೆ ಗಮನ ಕೊಡು, ಓಕೆನಾ? ಅಪ್ಪ, ನಾನು ಊರಲ್ಲಿಲ್ಲ ಅಂತ ನೀವು ಸಕ್ಕರೆ ಕಡೆ ವಾಲ್ಬೇಡಿ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾನೇನಮ್ಮ ಫುಲ್ ಫಿಟ್ಟು. ಇನ್ನು ಸ್ವಲ್ಪ ಸಮಯ ಆದರೆ ರಾಮು ಅವ್ರ ಜೊತೆ ಕುಸ್ತಿ ಆಡ್ಬಿಡ್ತೀನಿ ಅಷ್ಟೇ. ಕುಸ್ತಿ ಮಾಡಿ ಮೂಳೆ ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೋತೀರಾ? ಅಪ್ಪ, ಅಮ್ಮಂಗೆ ಹೇಳಿ, ನೀವಿಬ್ರು ಕುಸ್ತಿ ಆಡ್ಲಿಲ್ಲ ಅಂದ್ರೆ ಸಾಕು ಅಂತ. ಓಕೆ ಮಜಾನು, ಬಾಯ್. ಸರಿ ಅಪ್ಪ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್ ಅಪ್ಪ.
ಅಪ್ಪನೂ ರಾಮವ್ರ ಬಗ್ಗೆನೇ ಮಾತಾಡಿ ಅವ್ರು ನೆನ್ಪು ಮಾಡಿಬಿಟ್ರಲ್ಲ. ಅವ್ರ ಡೈರಿ ಓದಿರ್ತಾರ. ಇಷ್ಟೊತ್ತಿಗಾಗಲೇ ನನಗೆ ಅವ್ರಂದ್ರೆ ಇಷ್ಟ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿರ್ಬೋದಾ? ಎಲ್ಲೋ